ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡೋಕ್ಕೆ 2018ಕ್ಕಿಂತ ಮುಂಚೆ ಪ್ರಾಧಿಕಾರಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಲ್ಲ, ಥ್ರೂಔಟ್ ಕರ್ನಾಟಕದ ಎಲ್ಲ ಪ್ರಾಧಿಕಾರಗಳಿಗೂ ಸರ್ಕಾರ ಅನುಮತಿ ಕೊಟ್ಟಿರ್ತದೆ. ಅಂದರೆ ಸಪೋಸ್ ಇವಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪರ್ಮನೆಂಟ್ ಎಂಪ್ಲಾಯ್ 66 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 66 ಜನದಲ್ಲಿ 6 ಜನ ಏನಾದರೂ ಇನ್ ಕೇಸ್ ರಿಟೈರ್ ಆದರು ಇಲ್ಲಾರೇನೋ ಕಾಲವಾದರು ಅಂತಂದರೆ 6 ಪೋಸ್ಟ್ ಖಾಲಿ ಆಗುತ್ತೆ. ಆ 6 ಪೋಸ್ಟ್ ಅಷ್ಟೇ 6 ಪೋಸ್ಟ್ ಖಾಲಿಯಾಗಿದೆ, ಹೊರಗುತ್ತಿಗೆ ನೌಕರನ್ನ ತೊಗೋತೀವಿ ಅಂತೇಳಿ ಸರ್ಕಾರದ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇವರು ಅರ್ಜಿ ಕಳಿಸಿ, ಅಂದರೆ ಇವರು ವಿನಂತಿ ಕಳಿಸ್ಬೇಕು, ರಿಕ್ವೆಸ್ಟ್ ಕಳಿಸಿ ಫೈನಾನ್ಸಿಂದ ಅಪ್ರೂವಲ್ ತೊಗೊಂಡಾದ್ಮೇಲೆ ಆ 6 ಜನನೂ ತೊಗೋಬೇಕು, ಡೈರೆಕ್ಟಾಗಿ ತೊಗೊಳಂಗಿಲ್ಲ. ಆದರೆ ಇವರೇನು ಮಾಡ್ತಾರೆ, 2018ಕ್ಕಿಂತ ಮುಂಚೆ ಏನು ಮಾಡಿದ್ರು, ಎದ್ದುವತ್ತದು ಅವ್ರು ಇಷ್ಟ ಬಂದಂಗೆಲ್ಲ ತುಂಬ್ಕೊತಲೇ ಇದ್ದರು. 2019-12-2018 ಏನು ಮಾಡ್ತಾರೆ, ಇವ್ರ ಆಟಿಟ್ಯೂಡು ಇದು ಥ್ರೂಔಟ್ ಕರ್ನಾಟಕದಲ್ಲಿ ಈ ಥರ ನಡೆದಿರೋದು. ಇವ್ರ ಆಟಿಟ್ಯೂಡ್ ಎಲ್ಲ ಅಬ್ಸರ್ವ್ ಮಾಡೋದಂಥ ಸರ್ಕಾರ ಏನು ಮಾಡ್ತದೆ, ಇವ್ರಿಗೆ ಕೊಟ್ಟಿದ್ದಂಥ ಪವರ್ನ 29-12-2018 ವಿತರಣೆ ಮಾಡ್ಕೊತದೆ. ಇನ್ನು ಮುಂದೆ ಯಾವುದೇ ಇವ್ರನ್ನ ನೀವು ನೇಮಕ ಮಾಡ್ಕೊಳ್ಕೊಡೋದು. ಹೌದು, ಸರ್ಕಾರನೇ ನೀವು ಏನು ಈಗ ಖಾಲಿ ಎಷ್ಟು ಜನ ನಿವೃತ್ತಿ ಹೊಂದಿರ್ತಾರೆ, ಇಲ್ಲ ಎಷ್ಟು ಜನ ಸಾವಾಗಿರ್ತಾರೆ, ಅಷ್ಟು ಜನದ ಮಾತ್ರ ನೀವು ನಮಗೆ ರಿಕ್ವೆಸ್ಟ್ ಕಳಿಸಿದ್ರೆ ನಾವು ನಿಮಗೆ ಅನುಮತಿ ಕೊಟ್ಟಾದ್ಮೇಲೆ ನೀವು ಸೇರಿಸ್ಕೋಬೇಕು, ನಿಮ್ಮ ಇಷ್ಟ ಬಂದಾರ ಅಂತ ಹೇಳುತ್ತೆ. ಆದರೆ ಇವ್ರು ಮಾಡಲ್ಲ. ಇವರೇನು ಮಾಡ್ತಾರೆ, 2018 ಆದೇಶ ಬಂದ್ರೂ ಸಹ ಆ ಆದೇಶದ ಕಾಪಿ ಇವ್ರಿಗೆ ರಿಸೀವ್ ಆಗಿದ್ರು ಸಹ ಎದ್ವತ್ತದ ಇವ್ರು ಇಷ್ಟ ಬಂದಂಗೆಲ್ಲ ಸೇರಿಸ್ಕೊಂಡವ್ರೆ. ಈಗ ಅಲ್ಲಿಂದ ಇಲ್ಲಿವರೆಗೂ ಇವರೇ ಕೊಟ್ಟಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆಯುಕ್ತಾಲಯದ ಆಯುಕ್ತರಿಗೆ, ಏನು ವೆಂಕಟಾಚಲಪತಿ ಅವರಿಗೆ. 194 ಜನ ಹೆಚ್ಚುವರಿಯಾಗಿದ್ದಾರಲ್ಲ, ಒಟ್ಟು 94 ಜನ ಹೆಚ್ಚುವರಿಯಾಗಿದ್ದಾರಂತೆ. ಆ ಹೆಚ್ಚುವರಿ ಇರೋನ್ನ ಹಿಂಗೆ ಹೆಚ್ಚುವರಿ ತೊಗೊಂಡಿದ್ದೀವಿ, ಹೆಚ್ಚುವರಿ ಇದೆ, ಇವ್ರಿಗೆ ಏನು ಮಾಡೋದು ಅಂತ ಇವ್ರು ಈಗ ಕಳಿಸೋರೆ. ಅಲ್ಲಿಂದ ಸರ್ಕಾರ ಏನು ಮಾಡ್ತದೆ, ಆಯುಕ್ತಾಲಯದ ಆಯುಕ್ತ ವೆಂಕಟಾಚಲಪತಿಯವರು 94 ಜನ ಏನು ಸರ್ಕಾರದ ಮಾರ್ಗಸೂಚಿ ಏನಿತ್ತು, ಆದೇಶ ಏನಿತ್ತು, ಅದನ್ನು ಉಲ್ಲಂಘನೆ ಮಾಡಿ ನೀವು ನೇಮಕ ಮಾಡ್ಕೊಂಡ್ರೆ ಇವ್ರನ್ನ ತಕ್ಷಣದಿಂದಲೇ ಇವ್ರನ್ನ ರದ್ದು ಮಾಡಿ ಅಂತ ವಾಪಸ್ಸು ಇದು ಮಾಡಿ ಅಂತ ಹೇಳ್ತದೆ.